ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕ್ಯಾರೆಟ್ ಹಲ್ವಾನ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಹಲ್ವಾ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಅದರೊಳಗೂ ಕಣ್ಣಿಗಂತೂ ತುಂಬಾ ಒಳ್ಳೆಯದು. ನಾವು ಕ್ಯಾರೆಟಿಂದ ಅನೇಕ ವಿಧವಾದ ಆಹಾರನ ತಯಾರಿಸ್ತಾ ಇರ್ತೀವಿ, ಅಂದರೆ ತರಕಾರಿಗಳ ಜೊತೆಗೆ ಹಾಕ್ತಾ ಇರ್ತೀವಿ. ಜಾಸ್ತಿ ನಾವು ಕ್ಯಾರೆಟ್ ಪಲ್ಯ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ, ತುಂಬ ಸ್ವೀಟಾಗಿರುತ್ತೆ ಅಂತಂದ್ಬಿಟ್ಟು ಅಷ್ಟು ಮಾಡೋದಕ್ಕೆ ಹೋಗೋದಿಲ್ಲ. ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬರಿಗೆ ಇಷ್ಟ ಆಗೋದಿಲ್ಲ. ಆದರೆ ಈ ಸೀಸನಲ್ಲಿ ಡೆಲ್ಲಿ ಕ್ಯಾರೆಟು ತುಂಬ ಹೇರಳವಾಗಿ ಸಿಗ್ತದೆ. ನಾವು ಸಾಮಾನ್ಯವಾಗಿ ಕೋಸಂಬರಿಗೆ ಉಪಯೋಗಿಸ್ತೀವಲ್ಲ, ಆ ಕ್ಯಾರೆಟನ್ನು ನೋಡಿರ್ತೀವಿ. ಆದರೆ ಡೆಲ್ಲಿ ಕ್ಯಾರೆಟು ನೋಡಿರೋದೇ ಇಲ್ಲ, ಎಷ್ಟೋ ಜನ ನೋಡಿರೋದೇ ಇಲ್ಲ. ನಾನಂತೂ ಅಂಗಡಿ ಮೇಲೆ ಗೊತ್ತಾಗಿದ್ದು ಇಷ್ಟು ದೊಡ್ಡ ಕ್ಯಾರೆಟು ಇರುತ್ತೆ, ಇದನ್ನು ಹಲ್ವಕ್ಕೆ ತುಂಬ ಜಾಸ್ತಿ ಉಪಯೋಗಿಸ್ತಾರೆ ಅಂತ ಅಂದ್ಬಿಟ್ಟು. ಹಿಂದಿಯವರೆಲ್ಲ ತುಂಬ ಜಾಸ್ತಿ ಇದನ್ನು ಹಲ್ವಕ್ಕೆ ಉಪಯೋಗಿಸ್ತಾರೆ. ಒಂದು 2 kg 3 kg ಎಲ್ಲ ತೊಗೊಂಡೋಗಿ ಹಲ್ವನ ಮಾಡ್ತಾ ಇರ್ತಾರೆ. ನೋಡಿ ಫ್ರೆಂಡ್ಸ್, ಇದೇನೇ ಡೆಲ್ಲಿ ಕ್ಯಾರೆಟು. ನಾವು ಅಂಗಡಿ ಇಕ್ಕಾದ್ಮೇಲೆ ಗೊತ್ತಾಗಿದ್ದು ಈ ಥರ ಕ್ಯಾರೆಟು ಇದೆ ಅಂತಂದ್ಬಿಟ್ಟು. ಮೊದಲು ನೋಡಿರಲೇ ಇಲ್ಲ. ಇದರೊಳಗೆ ನೀರಿನ ಅಂಶ ತುಂಬ ಹೇರಳವಾಗಿರುತ್ತೆ. ನಾವು ಮಾಮೂಲಿ ಕ್ಯಾರೆಟನ್ನು ಉಪಯೋಗ ಮಾಡ್ತೀವಲ್ಲ, ಕೋಸಂಬರಿಗೆಲ್ಲ ಉಪಯೋಗ ಮಾಡ್ತೀವಲ್ಲ, ಆ ಕ್ಯಾರೆಟ್ಗಿಂತ ಈ ಕ್ಯಾರೆಟಿನಲ್ಲಿ ನೀರಿನಂಶ ತುಂಬಾ ಹೇರಳವಾಗಿರುತ್ತೆ. ಮತ್ತು ತುರಿಯೋದಕ್ಕೂ ತುಂಬ ಈಸಿ, ಆದಷ್ಟು ಗಟ್ಟಿ ಇರೋದಿಲ್ಲ. ಹಾಗಾಗಿ ಈ ಕ್ಯಾರೆಟ್ ತುಂಬಾ ಈಸಿ. ಮತ್ತು ಒಂದು ಸ್ವಲ್ಪ ಸಿಹಿ ಇರುತ್ತೆ ಈ ಕ್ಯಾರೆಟು, ಆ ಕ್ಯಾರೆಟ್ಗಿಂತ ಜಾಸ್ತಿ ಸಿಹಿ ಇರುತ್ತೆ. ಹಾಗಾಗಿ ಹಿಂದಿಯವರೆಲ್ಲ ತುಂಬ ಜಾಸ್ತಿ ಹಲ್ವಕ್ಕೆ ಇದೇ ಕ್ಯಾರೆಟನ್ನು ಉಪಯೋಗ ಮಾಡೋದು. ನೋಡಿ, ನಾನು 2 kg ಕ್ಯಾರೆಟನ್ನು ತೊಗೊಂಬಂದು ಹಲ್ವನ ಮಾಡ್ತಾಯಿದ್ದೀನಿ. ಮೊದಲು ಎಲ್ಲನ ಒಂದು ಸ್ವಲ್ಪ ಎರ್ಕೊಬೇಕಾಗುತ್ತೆ. ಮೇಲೆ ಎಲ್ಲನ ಒಂದು ಸ್ವಲ್ಪ ಗಂಟು ಥರ ಎಲ್ಲ ಇರುತ್ತೆ, ಮತ್ತು ಒಂದು ಸ್ವಲ್ಪ ಮಣ್ಣೆಲ್ಲ ಇರುತ್ತೆ, ಗಂಟು ಥರ ಇರುತ್ತಲ್ಲ, ಅದಕ್ಕೆ ಚೆನ್ನಾಗಿ ಎರ್ಕೊಬೇಕಾಗುತ್ತೆ. ನಮ್ಮ ಕ್ಯಾರೆಟು ಅಷ್ಟು ಎರಿಲಿಲ್ಲ ಅಂತಂದ್ರೂ ಏನೂ ಆಗೋದಿಲ್ಲ. ಒಂದು ಸ್ವಲ್ಪ ಗುಂಡು ಆಗಿರುತ್ತೆ. ಇದು ಒಂದು ಸ್ವಲ್ಪ ಒಳಗಡೆ ಎಲ್ಲ ಹೋಗಿರುತ್ತೆ, ಆ ಥರ ಎಲ್ಲ ಇರುತ್ತೆ. ಹಾಗಾಗಿ ಎರ್ಕೊಳೋದು ಬೆಟರ್ ಅಂತ ಅನಿಸುತ್ತೆ. ನಿಮಗೆ ಬೇಕು ಅಂದರೆ ಎರ್ಕೊಳ್ಳಿ, ಇಲ್ಲಾಂದರೆ ಹಾಗೇ ಉಪಯೋಗ ಮಾಡ್ಕೊಬೋದು. ನೋಡಿ, ಈಗ ನಾನು ಎರ್ಕೊಂಡಾದ್ಮೇಲೆ ಎಲ್ಲ ಚೆನ್ನಾಗಿ ತುರ್ಕೊತಾ ಇದ್ದೀನಿ. ಕ್ಯಾರೆಟ್ ತುರಿತೀವಲ್ಲ, ಅದರಿಂದ ಕೊಬ್ಬರಿ ಎಲ್ಲ ತುರಿತೀವಲ್ಲ, ಅದರಿಂದ ಎಲ್ಲ ಚೆನ್ನಾಗಿ ತುರ್ಕೊತಾ ಇದ್ದೀನಿ. ಆದಷ್ಟು ಒಂದು ಸ್ವಲ್ಪ ದಪ್ಪ ಕಣ್ಣೀರೋದ್ರೊಳಗೆ ತುರ್ಕೊಂಡ್ರೆ ಬೇಗನೆ ತುರ್ಕೊಬೋದು. ನೋಡಿ, ಹೀಗೆ ತುರಿ ಬೀಳುತ್ತೆ. ನೋಡಿ ಎಷ್ಟು ಆರೆಂಜ್ ಕಲರ್ ಹೇಗಿದೆ ಅಂತಂದ್ಬಿಟ್ಟು. ಆ ಕ್ಯಾರೆಟ್ಗಿಂತ ಈ ಕ್ಯಾರೆಟು ಕೆಂಪು ಮತ್ತು ಆರೆಂಜು ಮಿಶ್ರಿತವಾಗಿರುತ್ತೆ. ನಮ್ಮ ಕ್ಯಾರೆಟ್ ಇರುತ್ತಲ್ಲ, ಕೋಸಂಬರಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಅದು ಆರೆಂಜ್ ಕಲರ್ ಹೇಗಿರುತ್ತೆ. ಇದನ್ನೆಲ್ಲ ಇದೇ ರೀತಿ ಎಲ್ಲ ಚೆನ್ನಾಗಿ ತುರಿದಿಟ್ಕೊಬೇಕು. ನಾವು ಕ್ಯಾರೆಟ್ ಹಲ್ವ ಮಾಡೋದು ತುಂಬಾ ಈಸಿ. ಈ ತುರಿಯೋದೇ ಒಂದು ಸ್ವಲ್ಪ ಕಷ್ಟ. ಯಾರಪ್ಪ ತುರಿತಾರೆ ಅಂತಂದ್ಬಿಟ್ಟು ತುರಿಯೋದಕ್ಕೆ ಮತ್ತು ಕ್ಯಾರೆಟ್ ಹಲ್ವ ಮಾಡೋದಕ್ಕೆ ಹೋಗೋದೇ ಇಲ್ಲ. ಏನಿಲ್ಲ ಫ್ರೆಂಡ್ಸ್, ಒಂದು ಅರ್ಧ ಗಂಟೆ ಒಳಗಡೆ ಮಾಡ್ಕೊಬೋದು. ನಾವು ತುರಿದಿಟ್ಕೊಂಡ್ರೆ ಕ್ಯಾರೆಟನ್ನು ತುರಿಯೋದು ಒಂದು ಸ್ವಲ್ಪ ಕಷ್ಟ. ಯಾರನ್ನ ಅಜ್ಜಿಯವರೆಲ್ಲ ಇರ್ತಾರಲ್ಲ, ಅವ್ರಿಗೆ ಹೇಳಿದ್ರೆ ನೀಟಾಗಿ ತುರ್ಕೊಡ್ತಾರೆ. ನೋಡಿ, ಹೀಗೆ ನಾನು 2 kg ಕ್ಯಾರೆಟನ್ನು ತುರಿದ್ಕೊಳ್ತಾ ಇದ್ದೀನಿ. ತುರಿದಾದ್ಮೇಲೆ ನಾನು ಒಂದು ಪ್ಲೇಟ್ಗೆ ಸೇರಿಸ್ಕೊತಾ ಇದ್ದೀನಿ. ಸಣ್ಣ ತುರಿಲಿ ಬೇಕಾದರೆ ತುರ್ಕೊಬೋದು, ಆದರೆ ನನಗೆ ಸಾಕು, ಇದೆಲ್ಲ ಬೆಂದ ಮೇಲೂ ಇದಾಗುತ್ತಲ್ವ, ಒಂದು ಸ್ವಲ್ಪ ಎಲ್ಲ ಬೆಂದ ಮೇಲೆಲ್ಲ ಮೆತ್ತಗಾಗುತ್ತೆ. ಹಾಗಾಗಿ ನಾನು ದೊಡ್ಡ ತುರಿ ಇಟ್ಕೊಂಡೇ ತುರ್ಕೊಂಡಿದ್ದೀನಿ. ಇದೇ ರೀತಿ 2 kg ಕ್ಯಾರೆಟನ್ನು ತುರ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಕ್ಯಾರೆಟ್ನೂ ನಾನು ತುರಿದಿಟ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹಲ್ವಾ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ನಾನು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ. ಅದರೊಳಗೂ ತಳ ದಪ್ಪ ಇರೋ ಪಾತ್ರೆ ಇಟ್ಕೊಬೇಕಾಗುತ್ತೆ. ತಿರುವುದಕ್ಕೆಲ್ಲ ಈಸಿ ಆಗಬೇಕು ಅಂತಂದರೆ ಬಾಣಲಿ ಇರುತ್ತಲ್ಲ, ಅದ್ರೊಳಗೆ ಮಾಡಿಕೊಂಡ್ರೆ ತುಂಬಾ ಬೆಟರ್ ಅಂತ ಹೇಳ್ಬೋದು. ನಾನು ಒಂದು 200 ಗ್ರಾಮ್ ತುಪ್ಪನ ಸೇರಿಸ್ಕೊತಾ ಇದ್ದೀವಿ. ನಾವು ಇಷ್ಟೇ ತುಪ್ಪ ಹಾಕೊಬೇಕು ಅಂತ ಏನಿಲ್ಲ, ಎಷ್ಟು ಬೇಕಾದ್ರೂ ಹಾಕೊಬೋದು. ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ಒಂದು 50 ಗ್ರಾಮ್ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಪ್ಪು ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಹಾಗೇ ಸ್ಕಿಪ್ ಮಾಡ್ಕೊಬೋದು. ಹಾಕಿದ್ರೆ ಕಲರು ಎಲ್ಲ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಪ್ಪು ದ್ರಾಕ್ಷಿ ಇರೋದ್ರಿಂದ. ಇದನ್ನೆಲ್ಲ ತುಪ್ಪದಲ್ಲಿ ಹದವಾಗಿ ಹುರ್ಕೊಬೇಕಾಗುತ್ತೆ. ನೋಡಿ, ಇಷ್ಟು ಹದ ಇದ್ದರೆ ಸಾಕಾಗುತ್ತೆ. ತುಂಬ ಜಾಸ್ತಿ ಹದದಲ್ಲಿ ಹುರ್ಕೊಂಡ್ರೆ ಎಲ್ಲ ಒಂದು ಸ್ವಲ್ಪ ಕಪ್ಪಗಾಗೋಗುತ್ತೆ. ನೋಡಿ, ಈಗ ನಾನು ಎತ್ತಿಟ್ಕೊತೀನಿ ಇದನ್ನೆಲ್ಲನ. 2 kg ಕ್ಯಾರೆಟ್ನ ಉಪಯೋಗಿಸ್ಕೊಂಡು ನಾನು ಹಲ್ವಾ ಮಾಡ್ತಾ ಇರೋದ್ರಿಂದ 200 ಗ್ರಾಮು ತುಪ್ಪನ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕಾದ್ರೂ ತುಪ್ಪ ಹಾಕ್ಕೊಬೋದು, ಇಷ್ಟೇ ಹಾಕ್ಕೊಬೇಕು ಅಂತ ಏನಿಲ್ಲ. ನೋಡಿ, ಹೀಗೆ ಆಗಿಂದಾಗೆ ನಾವು ಕ್ಯಾರೆಟ್ ಹಲ್ವಾ ಮತ್ತು ಕ್ಯಾರೆಟನ್ನು ಉಪಯೋಗಿಸಿ ಏನಾದರೂ ತಿಂಡಿಗಳನ್ನ ಮಾಡ್ಕೊಡ್ತಾಯಿದ್ರೆ ಮಕ್ಕಳಿಗೆ ತುಂಬ ಕಣ್ಣಿಗೆ ಒಳ್ಳೆಯದು. ಆದರೆ ಈಗಿನ ಕಾಲದ ಮಕ್ಕಳು ಹೆಲ್ತಿ ಫುಡ್ ತಿನ್ನೋದಕ್ಕೆ ಅಳ್ತವೆ, ತುಂಬಾ ಬಲವಂತ ಮಾಡಬೇಕಾಗುತ್ತೆ. ನೋಡಿ, ಈಗ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ವಲ್ಲ, ಅದೇ ತುಪ್ಪಕ್ಕೆ ತುರಿದಿರೋ ಕ್ಯಾರೆಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಧ್ಯಮ ಉರಿ ಇಟ್ಕೊಂಡು ಅದರ ಹಸಿ ವಾಸನೆ ಹೋಗೋವರೆಗೂ, ಕ್ಯಾರೆಟಿನ ಹಸಿ ವಾಸನೆ ಹೋಗೋವರೆಗೂ ತುಪ್ಪದಲ್ಲಿ ಹುರ್ಕೊಬೇಕಾಗುತ್ತೆ.
ಕ್ಯಾರೆಟಿನ ಕಣಕ್ಕೂ ತುಪ್ಪ ಅಂಟ್ಕೊಳ್ಳೋವರೆಗೂ ನಾವು ಹುರ್ಕೊಬೇಕಾಗುತ್ತೆ. ಎಲ್ಲ ಕೈ ಆಡಿಸ್ಬಿಟ್ಟು ನೀಟಾಗಿ ಹುರ್ಕೊಬೇಕಾಗುತ್ತೆ. ಅದರ ಹಸಿ ವಾಸನೆ, ಕ್ಯಾರೆಟಿನ ಹಸಿ ವಾಸನೆ ಹೋಗೋವರೆಗೂ ಒಂದು 20 ನಿಮಿಷ ಫ್ರೆಂಡ್ಸ್ ಇದೇ ರೀತಿ ಹುರ್ಕೊತಾ ಇದ್ದೀನಿ. ಅದಕ್ಕೆ ಹೇಳಿದ್ದು ದಪ್ಪ ಪಾತ್ರೆ, ತಳ ದಪ್ಪ ಇರೋ ಪಾತ್ರೆಯಲ್ಲಿ ಹುರ್ಕೊಬೇಕು. ಮತ್ತು ಅಗಲವಾದ ಪಾತ್ರೆ ತೊಗೊಳೋದ್ರಿಂದ ನಮಗೆ ಎಲ್ಪ್ ಆಗುತ್ತೆ. ಇಲ್ಲಾಂತಂದರೆ ತಿರುವುದಕ್ಕೆಲ್ಲನೂ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಆದಷ್ಟು ದಪ್ಪ ತಳ ಇರೋ ಪಾತ್ರೆನ ನಾವು ತಗೊಂಡು ಕ್ಯಾರೆಟ್ ಹಲ್ವ ಮಾಡ್ಕೊಳೋದ್ರಿಂದ ಸಿಯೋ ಚಾನ್ಸು ಕಡಿಮೆ ಇರುತ್ತೆ. ನೋಡಿ ಈಗೆಲ್ಲ ಕಲರ್ ಚೇಂಜ್ ಆಗ್ತಾಯಿದೆ. ಒಂದು 10 ನಿಮಿಷ ಆಗಿದೆ. 10 ನಿಮಿಷದೊಳಗಡೆ ಈ ಕಲರ್ ಆಗುತ್ತೆ. ನಾವು ಕೈ ಆಡಿಸ್ಕೊಬೇಕಾಗುತ್ತೆ ಯಾವಾಗ್ಲೂ. ಯಾಕೆಂದರೆ ಇದಕ್ಕೆ ನೀರು ಹಾಕ್ಬಿಟ್ಟು ನಾವು ರೋಸ್ಟ್ ಮಾಡ್ತಾ ಇಲ್ವಲ್ಲ, ಹಾಗಾಗಿ ಡ್ರೈ ರೋಸ್ಟ್ ಮಾಡ್ತಾ ಇರೋದ್ರಿಂದ, ನೀರು ಹಾಕೋದಲ್ಲೇ ಡ್ರೈ ರೋಸ್ಟ್ ಮಾಡ್ತಾ ಇರೋದ್ರಿಂದ ನಾವು ಆವಾಗಿಂದ ಅವಾಗೆ ತಿರುವ್ಕೊಬೇಕಾಗುತ್ತೆ, ಕೈ ಆಡಿಸ್ಕೊಬೇಕಾಗುತ್ತೆ. ನೋಡಿ ಹೀಗೆ ನಾನು ಕೈ ಬಿಡ್ದ ಹಾಗೆ ಒಂದು 10 ನಿಮಿಷಗಳ ಕಾಲ ಇದೇ ರೀತಿ ಕೈ ಆಡಿಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಒಂದು 15 ನಿಮಿಷ ಆಗಿದೆ. ಇವಾಗ ಇಷ್ಟು ಚೆನ್ನಾಗಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಮತ್ತು ತುಪ್ಪ ಎಲ್ಲ ಚೆನ್ನಾಗಿ ಕ್ಯಾರೆಟ್ಗೆಲ್ಲ ಹೊಂದ್ಕೊಳೋವರೆಗೂ ನಾನು ಹುರ್ಕೊಂಡಿದ್ದೀನಿ. ನೋಡಿ, ನಾನು 2 kg ಕ್ಯಾರೆಟ್ ಹಾಕಿರೋದು, ಈಗ 1 kg ಅಷ್ಟಾಗಿದೆ. ಅಲ್ಲಿವರೆಗೂ ನಾನು ಒಂದು 15 ನಿಮಿಷಗಳ ಕಾಲ ಹುರ್ಕೊಂಡಿದ್ದೀನಿ. ಈಗ ಫ್ರೆಂಡ್ಸ್, ಇದನ್ನು ಹಾಲಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ನಾನು 2 kg ಕ್ಯಾರೆಟ್ ತೊಗೊಂಡಿರೋದ್ರಿಂದ 2 kgಗೆ 1 kg ಹಾಲು ಸಾಕಾಗುತ್ತೆ. ಕಾದಿರೋ ಹಾಲು ಬೇಕಾದರೂ ಹಾಕೊಬೋದು, ಇಲ್ಲಾಂತಂದರೆ ಹಸಿ ಹಾಲು ಬೇಕಾದ್ರೂ ಹಾಕೊಬೋದು. ನಾನು ಇಲ್ಲಿ ಹಸಿ ಹಾಲು ಹಾಕ್ಕೊತಾ ಇದ್ದೀನಿ. 1 ಲೀಟ್ರ್ ಹಾಲು ಹಾಕ್ಕೊತಾ ಇದ್ದೀನಿ. ಹಾಲು ಹಾಕ್ಬಿಟ್ಟು ಹಾಲು ಹಿಂಗೋವರೆಗೂ ನಾವು ಇದನ್ನು ಬೇಯಿಸ್ಕೊಬೇಕಾಗುತ್ತೆ. ಮಧ್ಯಮ ಉರಿ ಇಟ್ಕೊಂಡೇ ಬೇಯಿಸ್ಕೊಬೇಕು. ಆದಷ್ಟು ಉರಿ ಜಾಸ್ತಿ ಇಟ್ಕೊಬಾರ್ದು, ಮಧ್ಯಮ ಉರಿ ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ನಾನು ಹಾಲು ಹಾಕಾದ್ಮೇಲೆ ಎಲ್ಲ ಒಂದು ಸಲ ನೀಟಾಗಿ ಕೈ ಆಡಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹಾಲು ಕಡಿಮೆ ಆಯಿತು. ಚೆನ್ನಾಗಿ ಹಾಲೆಲ್ಲನ ಹೀರ್ಕೊಳ್ಳೋವರೆಗೂ ಬೇಯಿಸ್ಕೊಳೋದ್ರಿಂದ ನಾವು ಎಷ್ಟು ಹಾಲು ಹಾಕಿದ್ರೂ ನಡೆಯುತ್ತೆ. ನಾನು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಕರೆಕ್ಟಾಗಿ 1 ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದರ ಮುಚ್ಚಳ ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ಎಲ್ಲ ಹಾಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿರೋ ಹಾಲೆಲ್ಲ ಚೆನ್ನಾಗಿ ಹಿಂಡ್ಕೊಬೇಕು, ಅಲ್ಲಿವರೆಗೂ ನಾವು ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ಈಗ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಮಧ್ಯಮ ಉರಿ ಇಟ್ಕೊಂಡು ಬೇಯಿಸ್ಕೊಬೇಕು. ಆಮೇಲೆ ಒಂದು ಸ್ವಲ್ಪ ತೆಗೆದ್ಬಿಟ್ಟು ಮಧ್ಯದಲ್ಲೆಲ್ಲ ಮುಚ್ಚಳ ತೆಗೆದ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಎಲ್ಲ ಒಂದೇ ಸಮ ಬೇಯುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಳೋದ್ರಿಂದ ಮತ್ತೆ ತಳ ಹಿಡಿಯೋ ಚಾನ್ಸ್ ಇರೋದಿಲ್ಲ. ಹಾಗಾಗಿ ನಾವು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ 2 ನಿಮಿಷ ಆದಮೇಲೆ ಎಲ್ಲನ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಾವು ಹಾಲು ಹಾಕಿ ಒಂದು 10 ನಿಮಿಷದೊಳಗೆ ಕರೆಕ್ಟಾಗಿ ಬೇಯ್ಕೊಳ್ಳುತ್ತೆ. ನೋಡಿ, ಹೀಗೆ ಮಧ್ಯದಲ್ಲಿ ನಾವು ಮುಚ್ಚಳನ ತೆಗೆದ್ಬಿಟ್ಟು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಆಲ್ಮೋಸ್ಟ್ ಎಲ್ಲ ಹಿಂಗಿದೆ. ಈಗ ಇನ್ನೊಂದು 20% ಹಿಂಗಬೇಕು ಅಷ್ಟೇ ಹಾಲು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇನ್ನೊಂದು ಸಲ ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ನಾವು ಸಕ್ಕರೆ ಹಾಕಾದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ತೆಳುವಾಗುತ್ತೆ. ಆಮೇಲೆ ಸಕ್ಕರೆ ನೀರು ಹಿಂಗೋವರೆಗೂ ನಾವು ಬೇಯಿಸ್ಕೊಬೇಕಾಗುತ್ತೆ. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿ ಮಾಡ್ಕೊಬೋದು. ಇದು ತುರಿಯೋದೊಂದೇ ಒಂದು ಸ್ವಲ್ಪ ಕಷ್ಟ. ತುರಿಯೋರು ಯಾರು ಅಂತಂದ್ಬಿಟ್ಟು ನಾವು ಕ್ಯಾರೆಟ್ ತೊಗೊಂಬರೋದನ್ನೇ ನಿಲ್ಲಿಸ್ಬಿಡ್ತೀವಿ. ಮತ್ತು ಆಗಿಂದಾಗೆ ಮಕ್ಕಳಿಗೆ ಮಾಡ್ಕೊಳ್ಳೋದನ್ನು ನಿಲ್ಲಿಸ್ತೀವಿ. ಅದರೊಳಗೂ ಈಗಿನ ಕಾಲದ ಮಕ್ಕಳು ಈ ಥರ ಹೆಲ್ತಿ ಫುಡ್ ತಿನ್ನೋದಕ್ಕೆ ಹೇಳ್ತಾರೆ. ಅದೇ ಬೇಕ್ರಿ ಐಟಮು ಮತ್ತು ಈಗ ಹೊರಗಡೆ ಪಾನಿಪುರಿ ಅದು ಇದು ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಅವರು ಹೊರಗಿನ ತಿಂಡಿ ಕೇಳ್ತಾರೆ ಅಂದ್ಬಿಟ್ಟು ನಾವು ಯಾವಾಗಲೂ ಕೊಡ್ಸೋದಕ್ಕೆ ಹೋಗ್ಬಾರ್ದು. ಒಂದು 2 ತಿಂಗಳಿಗೋ 3 ತಿಂಗಳಿಗೋ ಒಂದು ಸಲ ಕೊಡಿಸೋದೇ ನಡೆಯುತ್ತೆ. ಈಗ ನಾನು ಅರ್ಧ kg ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. 2 kg ಕ್ಯಾರೆಟ್ಗೆ ಅರ್ಧ kg ಸಕ್ಕರೆ ತುಂಬ ಏನು ಸ್ವೀಟ್ ಅನಿಸೋದಿಲ್ಲ. ಬೇಕು ಇನ್ನೂ ಸ್ವೀಟ್ ಅಂತಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನಾನು ಹಾಕಿರೋ ಸಕ್ಕರೆ ಅರ್ಧ kg ಆಗಿರೋದ್ರಿಂದ ಆವಾಗಲೇ ತಿಂದರೆ ಒಂದು ಸ್ವಲ್ಪ ಸ್ವೀಟ್ ಅನಿಸುತ್ತೆ. ಆದರೆ ನೆಕ್ಸ್ಟ್ ಡೇಗೆ ಅದು ಸರಿ ಹೋಗುತ್ತೆ, ಹದವಾಗಿರುತ್ತೆ. ಇಲ್ಲಾಂದರೆ ಒಂದು ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತೆ. ತುಂಬ ಜಾಸ್ತಿ ಸ್ವೀಟ್ ಇಷ್ಟಪಡೋರು ಅರ್ಧ kgನ ಹಾಕ್ಕೊಳ್ಳಿ. ನೋಡಿ, ಈಗ ಸಕ್ಕರೆ ಎಲ್ಲ ಕರಗಿದೆ, ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಈ ಸಕ್ಕರೆ ನೀರು ಹಿಂಕೊಳ್ಳೋವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ನೋಡಿ, ಈಗ ನಾವು ಉರಿ ಸಣ್ಣ ಮಾಡಿಬಿಟ್ಟು ಕುದಿಸ್ಕೊಬೇಕಾಗುತ್ತೆ. ಮಧ್ಯಮ ಉರಿ ಇಟ್ಕೊಂಡು ಕುದಿಸ್ಕೊಂಬಾರ್ದು. ನೋಡಿ, ಈಗ ನೀರಿನ ಅಂಶ ಎಲ್ಲ ಇಳಿದಿದೆ, ಸಕ್ಕರೆ ನೀರಿನ ಅಂಶ ಎಲ್ಲ ಇಳಿದಿದೆ. ಇದು ಪಾಕ ಎಲ್ಲ ಚೆನ್ನಾಗಿ ಕ್ಯಾರೆಟ್ ಹೀರ್ಕೊಳ್ಳೋವರೆಗೂ ನಾವು ನೀಟಾಗಿ ಸಣ್ಣ ಉರಿ ಇಟ್ಕೊಂಡು ನಾವು ಬೇಯಿಸ್ಕೊಬೇಕಾಗುತ್ತೆ. ಮಧ್ಯದಲ್ಲಿ ಕೈ ಆಡಿಸ್ಕೊಂಡು ಬೇಯಿಸ್ಕೊಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಈಗ ಒಂದು 4ರಿಂದ 5 ಏಲಕ್ಕಿನ ಚೆಚ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ನಾನು 200 ಗ್ರಾಮ್ ತುಪ್ಪ ಹಾಕಿರೋದ್ರಿಂದ, ಒಂದೇ ಸಲ ಹಾಕಿರೋದ್ರಿಂದ ಜಾಸ್ತಿ ಹಾಕೋಣ ಅವಶ್ಯಕತೆ ಇಲ್ಲ ಮತ್ತೆ ಇನ್ನೊಂದು ಸಲ. ಹಾಗಾಗಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲನ ನೀಟಾಗಿ ಕೈ ಆಡಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ ಆಗಿದೆ. ಇದು ಕ್ಯಾರೆಟ್ ಹಲ್ವ ಆಗಿದೆ. ಇನ್ನೊಂದು ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಹಿಂಡ್ಕೊಬೇಕು. ನೀರು ಬೇಗ ಹಿಂಡ್ಕೊಬೇಕು ಅಂತಂದರೆ ಒಂದು ಸ್ವಲ್ಪ ಬಾದಾಮಿ ಮಿಲ್ಕನ್ನು ಹಾಕ್ಕೊತಾ ಇದ್ದೀನಿ. ಇದು ಒಂದು MTR
ಬಾದಾಮಿ ಮಿಲ್ಕು ಒಂದು 3 ಪ್ಯಾಕೆಟ್ ತೊಗೊಂಡಿದ್ದೀನಿ, 10 ರೂಪಾಯಿದು. ಇದು ಹಾಕೋದ್ರಿಂದ ಚೆನ್ನಾಗಿ ನೀರನ್ನು ಹಿಂಗೊಳುತ್ತೆ ಮತ್ತು ಬಾದಾಮಿ ಪೌಡ್ರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಟೇಸ್ಟೂ ಇರುತ್ತೆ. ಬೇಗ ಸಕ್ಕರೆ ಅಂಶನ ಹೀರ್ಕೊಳ್ಳುತ್ತೆ ಅಂತಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಟೇಸ್ಟೂ ಇರುತ್ತೆ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಹಾಗೆಯೇ ಸ್ಕಿಪ್ ಮಾಡ್ಕೊಬೋದು. ಒಂದು ಸ್ವಲ್ಪ ಬೇಗನೆ ಅದರ ಅಂಶ ಎಲ್ಲ, ನೀರಿನ ಅಂಶ ಎಲ್ಲ ಹೀರ್ಕೊಳ್ಳುತ್ತಲ್ವ, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಮತ್ತು ಬಾದಾಮಿ ಹಾಕಿರೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ. ನಾವು ಬಾದಾಮಿ ಮಿಲ್ಕ್ ಪೌಡ್ರ್ ಹಾಕಾದ್ಮೇಲೆ ಒಂದು ಸಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇಲ್ಲಾಂದರೆ ಹಾಗೆ ಬಿಟ್ಟರೆ ಗಂಟಾಗ್ಬಿಡುತ್ತೆ. ಹಾಗಾಗಿ ಪೌಡ್ರು ಒಂದು ಸ್ವಲ್ಪ ಮೊದಲೇ ತೇವಾಂಶ ಇರುತ್ತೆ, ಅದನ್ನು ಹಾಗೆ ಬಿಟ್ಬಿಟ್ರೆ ಬೇಗ ಗಂಟಾಗೋಗುತ್ತೆ. ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಗಂಟುಗಳಾಗ್ದಂಗೆ ಒಡ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈಗ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ನಾವು ಹೋಟ್ಲಲ್ಲಿ ಮತ್ತು ಬೇಕರಿಗಳಲ್ಲಿ ಮತ್ತು ಮದುವೆ ಸಮಾರಂಭಗಳಲ್ಲೆಲ್ಲ ನಾವು ಕ್ಯಾರೆಟ್ ಹಲ್ವಾ ತಿಂತೀವಲ್ಲ, ಅದೇ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದು, ತುಂಬ ರುಚಿಯಾಗೂ ಇರುತ್ತೆ. ಈ ಸೀಸನಲ್ಲಿ ಡೆಲ್ಲಿ ಕ್ಯಾರೆಟು ಸಿಗೋದ್ರಿಂದ ಅದನ್ನು ತೊಗೊಂಬಂದು ಟ್ರೈ ಮಾಡಿ ನೋಡಿ. ಇಲ್ಲ ಅಂತಂದರೆ ನಾವು ಮಾಮೂಲಿ ಕ್ಯಾರೆಟ್ ಕೋಸಂಬರಿಗೆ ಮತ್ತು ಪಲ್ಯಕ್ಕೆಲ್ಲ ಉಪಯೋಗಿಸ್ತೀವಲ್ಲ, ಅದೇ ಕ್ಯಾರೆಟನ್ನು ಯೂಸ್ ಮಾಡಿ ನಾವು ಕ್ಯಾರೆಟ್ ಹಲ್ವಾನ ಮಾಡ್ಕೊಬೋದು. ಈಗ ಒಂದು 2 ನಿಮಿಷ ನಾನು ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊತೀನಿ. ಇದರೊಳಗಿರೋ ನೀರಿನ ಅಂಶ ಎಲ್ಲ ಹಿಂಗೋವರೆಗೂ ನೋಡಿ. 2 ನಿಮಿಷ ಆದಮೇಲೆ ನಾನು ಕರ್ಕೊಂಡಿರೋ ಗೋಡಂಬಿ ಮತ್ತು ದ್ರಾಕ್ಷಿನ ಸೇರಿಸ್ಬಿಟ್ಟು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಕರವಾದ ಅದ್ಭುತವಾದ ಕ್ಯಾರೆಟ್ ಹಲ್ವಾ ರೆಡಿಯಾಗುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಎಷ್ಟು ಸುಲಭವಾಗಿ ಸಿಂಪಲ್ಲಾಗಿ ಟೇಸ್ಟಿಯಾದ ಹಲ್ವಾನ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಕಲಾ TV ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೀವೆಲ್ಲ ನನಗೆ ಸಪೋರ್ಟ್ ಮಾಡೋದ್ರಿಂದ ನಾನು ಇಷ್ಟು ಬೆಳೆಯೋದಕ್ಕಾಗಿರೋದು. ಮತ್ತು ಹಾಗೆ ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಕ್ಯಾರೆಟ್ ಹಲ್ವಾ ಹೇಗೆ ಬಂದಿದೆ ಅಂತಂದ್ಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಕ್ಯಾರೆಟ್ ಹಲ್ವನ್ನ ಆಗಿಂದಾಗೆ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಲಂಚ್ ಬಾಕ್ಸೂ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಬರ್ತ್ಡೇಗಳು ಪಾರ್ಟಿಗಳಿಗೆಲ್ಲ ನಾವು ಏನಾದ್ರೂ ಸ್ವೀಟ್ ಮಾಡಬೇಕು ಅಂದ್ರೂ ಈ ರೀತಿ ಕ್ಯಾರೆಟ್ ಹಲ್ವನ ಮಾಡಿಕೊಟ್ರೆ ಮಕ್ಕಳ ಹೆಲ್ತು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಗಿಂದಾಗಿ ಒಂದು 15 ದಿವ್ಸಕ್ಕೊಂದ್ಸಲ 20 ದಿವ್ಸಕ್ಕೊಂದ್ಸಲ ಮಾಡಿಕೊಡೋದ್ರಿಂದ, ಬರೀ ಕ್ಯಾರೆಟನ್ನು ತಿನ್ನೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡುವು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಕೊನೆವರೆಗೂ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಅವ್ರಿಗೂ ನಾನು ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. Volunteer,